ಇವತ್ತು ನಾವು ಇಲ್ಲಿ ಹಸನ್ ಹುಸೇನ್ ಅಶೂರ್ ಖಾನ ಗುಲ್ಶನ್ ಸಿಮ್ನಾನ್ ಅರಬಿ ಮದರಸಾ ಅಂಜುಮನ್ ಅಹ್ಲೆ ಸುನ್ನತಿನ 2 ವಕ್ಫ್ ಆಸ್ತಿಗಳ ಬಗ್ಗೆ ಒಂದು ಘಟನೆ ದಿನಾಂಕ 19/6/2026 ರಂದು ನಡೆದಿದ್ದು ಅದರ ಬಗ್ಗೆ ನಾವು ಇವತ್ತು ವಿಸ್ತೃತವಾಗಿ ನಿಮಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ದಿನಾಂಕ 19/6/26 ರಂದು ಸಂಜೆ ಸರಿಯಾಗಿ 7 ಗಂಟೆಗೆ ಹಸನ್ ಹುಸೇನ್ ಚಾರಿಟೇಬಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟಿನ ಕೆಲ ಪದಾಧಿಕಾರಿಗಳು 2021ರಲ್ಲಿ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿ ಇದು ಜಾಗ ಅವ್ರದ್ದು ಅಂತ ಹೇಳಿ ಅವರು ಭಾಳ ಇದರಿಂದ ವಾದ ಮಾಡ್ತಾಯಿದ್ರು. ಇದು ಅಂಜುಮನ್ ಅಹ್ಲೆ ಸುನ್ನತಿನ ಪ್ರಾಪರ್ಟಿ. ಇದರ ಹಿಂದೆಯೂ ನಾವು ಪ್ರೆಸ್ ಮೀಟ್ ಮಾಡಿ ಎಲ್ಲ ಜನರಿಗೆ ತಿಳಿಸಿದ್ದಿದೆ. ಇದು 2002-2003 ಒಳಗೆ ವಫ್ ಮಂಡಳಿಯಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಫ್ಸ್ನಲ್ಲಿ ರಿಜಿಸ್ಟರ್ ಆಗಿದ್ದ ಆಸ್ತಿ ಇದೆ. ಇದು ಆಸ್ತಿಗಳು ಇದರ ಅಂಜುಮನ್ ಅಹ್ಲೆ ಸುನ್ನತ್ ಹೆಸರಿನಲ್ಲಿ ಇದ್ದು ಅದರ ಕಾರ್ಯಕಾರಿ ಸಮಿತಿ ವಫ್ ಮಂಡಳಿಯಿಂದ ರಿಜಿಸ್ಟರ್ ಇದೆ. ಹೀಗಿರುವಾಗ ಈ ಜನರು ದಬ್ಬಾಳಿಕೆಯಿಂದ ಇಲ್ಲಿ ಬಂದು 19 ತಾರೀಕಿಗೆ ನಮ್ಮ ಮೊಹರಂ ಆಚರಣೆ ಸಮಿತಿಯ ಅಧ್ಯಕ್ಷರು ಇವರು ಮಜೀದ್ ಸಂಧಿ ಅವರು ಇದ್ದಾಗಲೇ ಮತ್ತು ನಮ್ಮ ಎಲ್ಲ ಕಮಿಟಿ ಜನರು ಇದ್ದಾಗಲೇ ಇಲ್ಲಿ ಬಂದು ಒಳಗಡೆ ಬಂದು ಅವರು ಅದನ್ನು ದಬ್ಬಾಳಿಕೆಯಿಂದ ನಮ್ಮ ಇದ್ದಿದ್ದು ಒಂದು ಸೈಡಿಂದ ಲಾಕ್ ಮುರಿದಿದ್ರು. ಅದರದ್ದು ವಿಡಿಯೋ ಅದರದ್ದು ಪುರಾವೆಗಳು ನಾವು ನಿಮ್ಗೆ ನೀಡ್ತಾ ಇದ್ದೇವೆ. ಅದು ಮಾಡಿ ಅವರು ಇಲ್ಲಿ ಇದ್ದಿದ್ದ ಜನರಿಗೆ ಧಮಕಿ ಹಾಕಿದರು, ನಾವು ನಿಮಗೆ ಬೆದರಿಕೆ ಹಾಕಿದರು, ನಾವು ನಿಮಗೆ ಹೊಡಿತೇವೆ, ನಾವು ನಿಮಗೆ ಇದು ಮಾಡ್ತೇವೆ ಅಂಥೇಳಿ ಭಾಳ ಇದರಿಂದ ಧಮಕಿ ಹಾಕಿದರು, ಬೈದರು. ಅಷ್ಟಾದರೂ ಕೂಡ ನಾವು ಅಂಜುಮನ್ ಅಹ್ಲೆ ಸುನ್ನತ್ ಸಂಸ್ಥೆಯಿಂದ ಒಂದು ತಿಂಗಳ ಹಿಂದೆ ನಮ್ಮ ಎಲ್ಲ ಹುಡುಗರಿಗೆ ಮೀಟಿಂಗ್ ಮಾಡಿ ನಮ್ಮ ಗೌಸ್ ಖತೀಬ್ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಯಾರು ಏನು ಮಾಡಿದರೂ ನೀವು ಎಲ್ಲ ರಿಯಾಕ್ಟ್ ಮಾಡಬಾರ್ದು, ನೀವು ಏನು ಅವರಿಗೆ ಜವಾಬು ಕೊಡಬಾರ್ದು, ನೀವು ಏನು ಅವರಿಗೆ ಏನು ತಪ್ಪಾಗಿ ನಿಮ್ಮ ಕಡೆಯಿಂದ ಮಾಡಬಾರ್ದು ಅಂಥೇಳಿ ಕಟ್ಟುನಿಟ್ಟವಾಗಿ ಆದೇಶವನ್ನು ನೀಡಿದಿತ್ತು. ಅದರದ್ದು ಆದೇಶವನ್ನು ಅವರು ಪಾಲಿಸುತ್ತಾ ಯಾರೂ ಒಂದು ಮಾತು ಮಾತಾಡಲಿಲ್ಲ, ಏನು ಮಾತಾಡಲಿಲ್ಲ, ಏನು ಹೊಡೆದಾಟ ಮಾಡಲಿಲ್ಲ. ಅವ್ರು ಏನು ಮಾಡ್ತಾರೋ ಅವ್ರು ಮಾಡಲಿ ಅಂಥೇಳಿ ಪೊಲೀಸ್ ಸ್ಟೇಷನಿಗೆ ನಾವು ಇಮಿಡಿಯೇಟ್ಲಿ ರಾಜಾ ಸಾಬ್ ಸುನ್ಕದ್ ಇರಲಿ, ಮಜೀದ್ ಸಂಧಿ ಅವರು ಇರಲಿ ಎಲ್ಲ ಕೂಡಿ ಅವರಿಗೆ ಪೊಲೀಸ್ ಸ್ಟೇಷನಿಗೆ ತಿಳಿಸಿದಾಗ ಅವರು ಇಲ್ಲಿ ಬಂದು ಅವರಿಗೆ ಹೊರಗೆ ಹಾಕಿ ಅವ್ರ ವಕೀಲರು ಬಂದಿದ್ದರು. ಅಲ್ಲಿ ಪೊಲೀಸ್ ಸ್ಟೇಷನ್ ಒಳಗೆ ಅವರು ಡಿಸ್ಕಸ್ ಮಾಡಿದರು. ಅವ್ರ ಕಡೆ ಇದರ ಬಗ್ಗೆ ಯಾವುದೋ ಒಂದು ಡಾಕ್ಯುಮೆಂಟ್ ಇಲ್ಲ, ಇದೆಲ್ಲ ಅಂಜುಮನ್ ಅಹ್ಲೆ ಸುನ್ನತಿನ ಪ್ರಾಪರ್ಟಿ ಇದೆ. ಇದು RTCsಗಳು ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೇವೆ ನಾವು. ಇದು RTC ಹಸನ್ ಹುಸೇನ್ ಅಶೂರ್ ಖಾನ ಹೆಸರಲ್ಲಿದೆ, ಗುಲ್ಶನ್ ಸಿಮ್ನಾನ್ ಅರಬಿ ಮದರಸಾ ಹೆಸರಿನಲ್ಲಿದೆ. ಹೀಗಿರುವಾಗ ಅವ್ರ ಕಡೆ ಏನು ಡಾಕ್ಯುಮೆಂಟ್ಸ್ ಇಲ್ಲದೆ ದಬ್ಬಾಳಿಕೆಯಿಂದ ನಾವು ಮುಜಾವರ್ಗಳು ಇದು ಅಂಥೇಳಿ ಅವರು ಭಾಳ ಇದು ಮಾಡ್ತಾ ಇದ್ದಾರೆ. ಮುಜಾವರ್ ಕೆಲಸ ಮಾಡೋರು ನಮ್ಮ ಅಂಜುಮನ್ ಸಂಸ್ಥೆಯಿಂದ ಇಟ್ಟ ಅಲ್ಲಾ ಬಕ್ಷರವರು ಎಲ್ಲಿದ್ದಾರೆ? ಅಲ್ಲಾ ಬಕ್ಷರ ಮೇಲೆ ಓಪನ್ ಇವರು ಅದೇ ಇಲ್ಲಿ ಮುಜಾವರ್ ಕೆಲಸ ಜಮಾತಿಂದ ಇಟ್ಟಿದ್ದವರು. ಹಾಗೆ ಅವರಿಗೂ ಹಿಂದಿನ ಜಮಾತವರು ಇಟ್ಟಿರ್ಬೋದು, ಆದರೆ ಇದು ಜಾಗ ನಮ್ದಂತೂ ಯಾವಾಗ ವಾದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದು ವಫ್ ಮಂಡಳಿಯಿಂದ ರಿಜಿಸ್ಟರ್ ಆಗಿದ್ದ ಜಾಗ ಇರೋದ್ರಿಂದ ಇದು ಗೌರ್ಮೆಂಟಿಂದ ಆಸ್ತಿ, ಇದು ಗೌರ್ಮೆಂಟ್ ಒಳಗೆ ರಿಜಿಸ್ಟರ್ ಇದ್ದಿದ್ದ ಆಸ್ತಿ. ವಫ್ ಮಂಡಳಿಯ ಕಾನೂನುಗಳು ಅದರ ಮೇಲೆ ಇಂಪ್ಲಿಮೆಂಟ್ ಇದೆ. ವಫ್ ಮಂಡಳಿ ಕಾನೂನು 1995-2013 ಇಂಪ್ಲಿಮೆಂಟ್ ಇದೆ. ಅದರದ್ದು ಭಾಳ ಕಾನೂನುಗಳಿವೆ. ಅಂಥ ಇದರೊಳಗೆ ನಮ್ಮ ಆಸ್ತಿ ಅಂತ ಹೇಳೋದು ತಪ್ಪಾಗ್ತದೆ. ಇದು ದಾಂಡೇಲಿಯ ಎಲ್ಲ ಸುನ್ನಿ ಮುಸ್ಲಿಮರ ಆಸ್ತಿ ಆಗಿರುವುದರಿಂದ ನಾವು ಕಾನೂನುಬದ್ಧವಾಗಿ ಲಾಸ್ಟ್ 1 ವರ್ಷ ಹಿಂದೆ ದಿನಾಂಕ 26/12/25ಗೆ ನಾವು ಇದರಿಂದ ಬೆಲ್ಗಾಮ್ ಟ್ರಿಬ್ಯುನಲಿಂದ ಇದರ ಬಗ್ಗೆ ಅವರು ಇಲ್ಲಿ ಬರಬಾರ್ದು ಅಂಥೇಳಿ ಇಂಜೆಕ್ಷನ್ನು ತೊಗೊಂಡು ಬಂದಿದ್ದಿದೆ. ಇದರ ಕೋರ್ಟ್ ಒಳಗೆ ಕೇಸ್ ನಡೀತಾ ಇದೆ. ಹೀಗಿರುವಾಗ ಅವರು ಕಾನೂನನ್ನು ಉಲ್ಲಂಘಿಸಿ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ ಇದರ ಬಗ್ಗೆ ಅವರು ಇಲ್ಲಿ ಬಂದು ಇಲ್ಲಿ ಅಡೆತಡೆ ಹುಟ್ಟಿಸಿದ ಬಗ್ಗೆ ದಿನಾಂಕ 20/6/26 ರಂದು ನಾವು ಅಪರಾಧ ಸಂಖ್ಯೆ 0084/2026 ರಂತೆ ಅವರ ಮೇಲೆ
ನಾವು FIR ದಾಖಲಿಸಿದ್ದೇವೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಅವರ ಮೇಲೆ ಭಾರತೀಯ ನ್ಯಾಯ ಸಮಿತಿ BNS ಅಡಿಯಲ್ಲಿ 2023 ಅಡಿಯಲ್ಲಿ ಸೆಕ್ಷನ್ 190, ಸೆಕ್ಷನ್ 324(4), ಸೆಕ್ಷನ್ 352, ಸೆಕ್ಷನ್ 351(2), ಸೆಕ್ಷನ್ 329(4) ರಂದು FIR ದಾಖಲಿಸೋದು. ಇದರ ಬಗ್ಗೆ ಪುರಾವೆಗಳಿವೆ. ಇದರ ಬಗ್ಗೆ FIR ಕಾಪಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇದನ್ನೆಲ್ಲ ರಿಜಿಸ್ಟರ್ ಮಾಡಿ ಅದಲ್ಲದೆ ಬೆಲ್ಗಾಮ್ ಟ್ರಿಬ್ಯುನಲ್ ಒಳಗೆ ನಾವು ಕಂಟೆಂಪ್ಟ್ ಆಫ್ ಕೋರ್ಟಿನ ಕೇಸನ್ನು ದಾಖಲೆ ಮಾಡ್ತಾ ಇದ್ದೀವಿ. ಅದರಿಂದ ಇಲ್ಲಿ ಒಂದು ದೊಡ್ಡ ವಿಷಯ ಏನಾಗಿದೆ ಅಂತ ಹೇಳಿದರೆ, ದಾಂಡೇಲಿಯ ಶಾಂತತೆ ಸೌಹಾರ್ದತೆ ಕೆದಡಿಸುವ ಒಂದು ಹುನರವನ್ನು ನಡೆಸಿದರು ಅವರು. ಆದರೆ ನಮ್ಮ ಜನರು ಭಾಳ ತಾಳ್ಮೆಯಿಂದ ಶಾಂತಿಯಿಂದ ಯಾರಿಗೆ ಧಕ್ಕೆ ಆಗದಂತೆ ನಾವು ಎಲ್ಲರೂ ನಮ್ಮ ಎಲ್ಲ ಹಿರಿಯರು, ನಮ್ಮ ಅಂಜುಮನೆ ಸಂಸ್ಥೆ ಹಿರಿಯರು, ನಮ್ಮ ಕಮಿಟಿಯಿಂದ ಯೂತ್ಸು ಎಲ್ಲ ಅವರು ಎಲ್ಲ ತಾಳ್ಮೆಯಿಂದ ಕೆಲಸ ಮಾಡಿ ಯಾವುದೇ ಅನಾಹುತ ಇಲ್ಲಿ ಆಗ್ಲಿಕ್ಕೆ ಕೊಳ್ಳಿಲ್ಲ, ಯಾವುದೇ ಇಲ್ಲಿ ಗರ್ಜನೆ ಆಗ್ಲಿಕ್ಕೆ ಕೊಳ್ಳಿಲ್ಲ. ಹಾಗೆ ಇದನ್ನು ಸರಿಯಾಗಿ ಪಾಲಿಸಿ ಕಾನೂನಿನ ಕ್ರಮ ತಗೊಂಡು ಇದನ್ನೆಲ್ಲ ನಾವು ಸಂಭಾಳಿಸಿದ್ದೇವೆ ಅಂಥೇಳಿ ಪ್ರೆಸ್ ಮೀಟ್ ಮೂಲಕ ಇವತ್ತು ನಾವು ಎಲ್ಲ ದಾಂಡೇಲಿಯ ಜನರಿಗೆ ತಿಳಿಸ್ತಾ ಇದ್ದೇವೆ. ಇನ್ನು ಮುಂದೆ ಅವರು ಬಂದು ಇಲ್ಲಿ ಏನಾದರೆ ಇಲ್ಲಿ ಇದು ಮಾಡಿದರೆ ಮತ್ತೆ ನಾವು ಕಾನೂನಿನ ಕ್ರಮ ಅವರ ಮೇಲೆ ಕಟ್ಟುನಿಟ್ಟವಾಗಿ ತಗೊಳ್ತೇವೆ, ಮತ್ತು ಭಾಳ ಸ್ಟ್ರಿಕ್ಟಾಗಿ ತಗೊಳ್ತೇವೆ ಅಂಥೇಳಿ ಈ ಮೂಲಕ ಅವರಿಗೂ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಅವರು ಈ ಜಾಗೆ ಅಂಜುಮನ್ ಅಹ್ಲೆ ಸುನ್ನತಿನ ಸಂಸ್ಥೆದು ಮತ್ತು ಇದು ವಫ್ ಮಂಡಳಿ ಒಳಗೆ ರಿಜಿಸ್ಟರ್ ಆಗಿದ್ದು ಅಂತ ಒಪ್ಕೊಂಡು ನಮ್ಮ ಹಿರಿಯರ ಕಡೆ ಮಾತಾಡಿಕೊಂಡು ಬಂದರೆ ನಾವು ಈಗಲೂ ಅವ್ರಿಗೆ ಸ್ವಾಗತಿಸ್ತೇವೆ ಬಂದು ಮಾತಾಡಿದರೆ. ಆದರೆ ಅವರು ಅದನ್ನು ಪಾಲಿಸದೆ ಸುಮ್ಮನೆ ದಬ್ಬಾಳಿಕೆ ಮಾಡೋದು, ಜನರಿಗೆ ತೊಂದರೆ ನೀಡುವುದು, ಇಲ್ಲಿ ಮೊಹರಂ ಆಚರಣೆ ಸಮಿತಿಯಲ್ಲಿ ಅಡೆತಡೆ ಹುಟ್ಟಿಸುವುದು, ಇಂಥ ಕೆಲಸಗಳು ಮಾಡಿ ಸುಮ್ಮನೆ ನಮ್ಮ ದಾಂಡೇಲಿಯ ಶಾಂತತೆ ಸೌಹಾರ್ದತೆಯನ್ನು ಕೆಡಿಸುವ ಕೆಲಸ ಮಾಡಬಾರ್ದು ಅಂತೇಳಿ ಮತ್ತೊಂದು ಅವರಿಗೆ ಕಿವಿ ಮಾತು ಹೇಳಿ ನಮ್ಮ ಪ್ರೆಸ್ ಮೀಟನ್ನು ನಾವು ಇಲ್ಲಿ ನನ್ನ ಏನು ಸ್ಟೇಟ್ಮೆಂಟ್ ಇದೆ ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾಕಂದರೆ ಅದಕ್ಕೆ ಸಮಿತಿ ನಾವು ಮಾಡಿದ್ದೀವಿ. ನಮ್ಮ ವಫ್ ಮಂಡಳಿಯಿಂದ ಕಾರ್ಯಕಾರಿ ಸಮಿತಿ ಇದೆ. ನಾವು ಇದಕ್ಕೆ ಸಬ್ ಕಮಿಟಿ ಮಾಡಿ ಅವರಿಗೆ ಮೊಹರಂ ಆಚರಣೆ ಕಮಿಟಿ ಮಾಡಿಕೊಟ್ಟಿದ್ದೇವೆ. ಅವ್ರು ಬರ್ತಾ ಇಲ್ವಾ ಇದಕ್ಕೆ, ಈಗ ಆಚರಣೆ ಮಾಡೋದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಗೆ? ತೊಂದರೆ ಅದೇ ಬಂದು ಇಲ್ಲಿ ಲಾಕ್ ಹೊಡೆದಿದ್ದು ಅವರೇ, ಅದರಿಂದ ದಬ್ಬಾಳಿಕೆಯಿಂದ ಮಾಡಿದ್ದು ಅದು ಅವ್ರು ಮಾಡಿದ್ದು ಸರ್. ಅದು ಅವ್ರದ್ದೇನು ವಾದ ಅಂದರೆ ನಾವೇ ಮಾಡ್ತೀವಿ ಅಂತ ಅಥವಾ ಮಾಡುವುದಲ್ಲ, ಮಾಡುವುದು ಬಾತ್ ಬೇರೆ. ಇದು ಸಾರ್ವಜನಿಕ ಇದು ಇದೆ, ಮೊಹರಂ ಇದೆ, ಯಾರು ಬಂದು ಇಲ್ಲಿ ಆಚರಣೆ ಮಾಡ್ಬೋದು. ಸಮಿತಿ ಬೇರೆ ಇದೆ, ಸಾರ್ವಜನಿಕವಾಗಿ ಇಲ್ಲಿ ಬಂದ ಪೂಜೆ ಮಾಡಿ ಏನು ಇದು ಕಾರ್ಯಗಳಿದಾವೆ ಅದನ್ನು ಮಾಡಿ ಹೋಗ್ಬೋದು. ಆದರೆ ಇಲ್ಲಿ ಅವ್ರದ್ದು ವಾದ ಅಂತ ಹೇಳಿದರೆ ಇದು ಪ್ರಾಪರ್ಟಿ ನಮ್ಮದು, ಇದು ನಮ್ಮದು ತಂದೆ ತಾಯಿ ಪೂರ್ವಜರ ಪ್ರಾಪರ್ಟಿ ಅಂಥೇಳಿ ಇಲ್ಲಿ ದಾವೆ ಮಾಡ್ತಾ ಇದ್ದಾರೆ. ಆದರೆ ಇದು ಕಾನೂನುಬದ್ಧವಾಗಿ ವಫ್ ಆಸ್ತಿ, ವಫ್ ಮಂಡಳಿಯಲ್ಲಿ ರಿಜಿಸ್ಟರ್ ಇದೆ. ವಫ್ ಮಂಡಳಿಯ ಹೆಸರಿನಲ್ಲಿ ಅಂಜುಮನ್ ಸಂಸ್ಥೆಯ ಹೆಸರಿನಲ್ಲಿ ರಿಜಿಸ್ಟರ್ಡ್ ಇದೆ. ಎಲ್ಲ ದಾಖಲೆಗಳು ಅಂಜುಮನ್ ಅಹ್ಲೆ ಸುನ್ನತ್ ಹೆಸರುಗಳಿದ್ದಾವೆ. ನಮ್ಮ ನಗರಸಭೆಯು ಇದರದ್ದು ವಫ್ ಆಸ್ತಿ ಅಂಥೇಳಿ ನಮಗೆ ದಾಖಲೆ ಕೊಟ್ಟಿದ್ದಿದೆ, ಅದರ ಪುರಾವೆಗಳಿವೆ. ಈ ಕಂಡೀಷನ್ನಲ್ಲಿ ಇದು ಸಾರ್ವಜನಿಕ ಗೌರ್ಮೆಂಟ್ ಆಸ್ತಿ. ಇಂಥ ಕಂಡೀಷನ್ನಲ್ಲಿ ಯಾರಾದರೆ ಬಂದು ನಾವು ನಮ್ದು ಆಸ್ತಿ ಅಂತೇಳಿ ದಾವೆ ಮಾಡೋದು ಇದು ಸರಿ ಇಲ್ಲ ಅಂಥೇಳಿ ನಾವು ಇದು ಹೇಳ್ತಾ ಇದ್ದೇವೆ ಸರ್. ಮೊದಲನೇದಾಗಿ ನೀವು ಪ್ರೆಸ್ ಬಾಂಧವರು ಬಂದಿದ್ದಾರೆ, ತಮಗೆ ಸ್ವಾಗತ. ಇವತ್ತು ವಿಶೇಷವಾಗಿ ಪ್ರೆಸ್ ಮೀಟ್ ಮಾಡೋದು ಕಾರಣ ಏನಂತ ಹೇಳಿದರೆ 20/7/2026 ಸಾಯಂಕಾಲ ಸರಿಯಾಗಿ 8 ಗಂಟೆಗೆ ನಮ್ಮದು ಹಜರತ್ ಇಮಾಮ್ ಹಸನ್ ಹುಸೇನ್ ಖಾನ ಏನಿದೆ ಇಲ್ಲಿ, ಇವರು ಮೊಹಮ್ಮದ್ ಗೌಸ್ ದುಕಾನ್ದಾರ್ ಮತ್ತು ವಸೀಂ ಜಮಾದಾರ್ ಮತ್ತು ಮೊಹಮ್ಮದ್ ಗೌಸ್ ದುಕಾನ್ದಾರ್ ಬೇರೆ ಒಂದು ಏನು ಜಾಗ ಇದೆ, ಗೇಟ್ ಇದೆ, ಆ ಗೇಟಿನ ಲಾಕನ್ನು ಬಂದು ಒತ್ತಾಯಪೂರ್ವಕವಾಗಿ ಅದು ಒಡೆದು, ಅದು ದಬ್ಬಾಳಿಕೆಯಿಂದ ಒಡೆದು ಅವರು ಒಳಗೆ ಬಂದು ಪ್ರವೇಶ ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ನಾವು ಇದ್ರ ಮೊದಲು ಇವರು ಏನು ಇದು ಜಾಗೆ ನಮ್ಮದು ಅಂತ ಹೇಳಿದರು, ಅದಕ್ಕೆ ನಾವು ಇದ್ರ ಮುಂಚೆದಾಗಿ ಟ್ರಿಬ್ಯುನಲ್ ಒಳಗೆ ಹೋಗಿ ಕೇಸನ್ನು ಮಾಡಿದ್ದೀವಿ. ಆ ಕೇಸ್ ಒಳಗೆ ಇಂಜೆಕ್ಷನನ್ನು ಕೊಟ್ಟಿದ್ದರು. ಇವರು ಯಾರು ಬಂದು ಇಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂಥೇಳಿ ಟ್ರಿಬ್ಯುನಲ್ ಅವರು ಒಂದು ನಮಗೆ ಆರ್ಡ್ರನ್ನು ಕೊಟ್ಟಿದ್ದರು. ಅದ್ರ ಹೊರತಾಗಿಯೂ ಮೊನ್ನೆ 20 ತಾರೀಕಿಗೆ ಬಂದು ಅವರು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಾಯಂಕಾಲ ರಾತ್ರಿ 1 ಗಂಟೆ ಸುಮಾರಿಗೆ ಅವ್ರ ಮೇಲೆ FIR ದಾಖಲೆ ಮಾಡಿದ್ದೇವೆ. ಅದಕ್ಕಾಗಿ ನಾವು ಒತ್ತಾಯ ಮಾಡ್ತೇವೆ,
ಇವರೇನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಇವರೇನು ಗುಂಡಾಗಿ ಕೃತ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ಇವ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕಂಥೇಳಿ ನಾವು ಇಲ್ಲಿ ಆಗ್ರಹ ಮಾಡ್ತೇವೆ. ಇದ್ರ ಮೊದಲು ಇದಾದ ಮೇಲೆ ಸಹ ಇದ್ರ ನೆಕ್ಸ್ಟು ಇಂಥ ಏನು ಘಟನೆ ಆಗಬಾರ್ದಂಥೇಳಿ ನಾವು ನಿಮ್ಮ ಮೂಲಕ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಮಸ್ಕಾರ.